73% ಆಫ್ ಇಂಡಿಯನ್ಸ್ಗೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಆಸ್ ಪರ್ IMRB ಸ್ಟಡಿ. ತುಂಬ ಇಂಪಾರ್ಟೆಂಟ್. 93% ಆಫ್ ಪೀಪಲ್ಗೆ ಗೊತ್ತೇ ಇಲ್ಲ ಅವ್ರದ್ದು ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಎಷ್ಟು ಕೊಡಬೇಕು ಅಂತ. ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ವೆಜಿಟೇರಿಯನ್ಸ್ಗೆ, ಯಾಕಂದರೆ ಪ್ರೋಟೀನ್ ಸೋರ್ಸ್ ಲಿಮಿಟೆಡ್ ಆಗಿರೋದ್ರಿಂದ. ಆ್ಯಂಡ್ ಮಕ್ಕಳಲ್ಲಿ, ಲೇಡೀಸಲ್ಲಿ, ಎಲ್ಡರ್ಲಿ ಪೀಪಲಲ್ಲಿ, ವರ್ಕಿಂಗ್ ಪಾಪ್ಯುಲೇಷನ್ ಹೈಯರ್ ರಿಸ್ಕಲ್ಲಿದ್ದಾರೆ. ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಮಸಲ್ ಲಾಸು, ವೀಕ್ನೆಸ್ಸು, ಟಯರ್ಡ್ನೆಸ್ಸು, ಪೂರ್ ಇಮ್ಯುನಿಟಿ, ಹೇರ್ ಫಾಲ್, ಗಾಯಗಳಾದಾಗ ಬೇಗ ಒಣಗಲ್ಲ, ಇದೆಲ್ಲನೂ ನಮ್ಮ ಬಾಡಿ ಸಿಗ್ನಲ್ ಕೊಡ್ತಾ ಇರುತ್ತೆ. ಬಟ್ ಅದನ್ನು ನಾವು ಅಬ್ಸರ್ವ್ ಮಾಡ್ತಿರಲ್ಲ ಅಷ್ಟೇ. ವೈ ಇಟ್ಸ್ ಕಾಮನ್ ಇನ್ ಇಂಡಿಯಾದಲ್ಲಿ ಇದು ಕಾಮನ್ ಆಗಿದೆ. ಯಾಕೆ ಅಂದರೆ ನಮ್ಮ ಕಾರ್ಬ್ಸ್ಗೆ ಜಾಸ್ತಿ ಕೊಡ್ತಾ ಇರ್ತೀವಿ. ಮೌಂಟೇನ್ ಫುಲ್ ಆಫ್ ರೈಸ್ ತಿನ್ನೋದು, ಚಪಾತಿ ತಿನ್ನೋದು, ಎರಡು ಮುದ್ದೆ ಇಟ್ಕೊಂಡು ತಿನ್ನೋದು. ಲ್ಯಾಕ್ ಆಫ್ ಅವೇರ್ನೆಸ್ ಇಂದ ಪ್ರೋಟೀನ್ ರಿಚ್ ಫುಡ್ ಕೊಡಬೇಕು ಅನ್ನೋದು ಗೊತ್ತೇ ಇರಲ್ಲ. ಆ್ಯಂಡ್ ಪ್ರೋಟೀನ್ ರಿಚ್ ಫುಡ್ ಅಂತಂದರೆ ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊಂಡಿರ್ತಾರೆ. ಪ್ರೋಟೀನ್ ಯಾಕೆ ಬೇಕು ಹಾಗಾದರೆ? ನಮ್ಮದು ಅಪಟೈಟ್ನ ರೆಡ್ಯೂಸ್ ಮಾಡುತ್ತೆ, ಫುಲ್ನೆಸ್ ಕೊಡುತ್ತೆ ನಮಗೆ, ಅವಾಗವಾಗ ಹಸಿವಾಗೋಕ್ಕೆ ಬಿಡಲ್ಲ, ಕ್ರೇವಿಂಗ್ಸ್ ಆಗೋದಕ್ಕೆ ಬಿಡಲ್ಲ, ಕ್ಯಾಲೋರಿ ಜಾಸ್ತಿ ಹೋಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ನಮ್ಮದು ಬೋನ್ಸನ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮದು ಕ್ವಾಲಿಟಿ ಆಫ್ ಹೇರ್ಗೆ, ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರೋಟೀನ್ ಬೇಕು. ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಫ್ಯಾಟ್ ಬರ್ನ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಲೆವೆಲಲ್ಲಿ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಕೆಲಸ ನಡೆಯುತ್ತೆ ನಾವು ರೆಸ್ಟಿಂಗ್ ಮೋಡಲ್ ಇದ್ದಾಗ. ಇಂಜುರಿ ಆದಾಗ ಅದು ವೂಂಡ್ ಬೇಗ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ನೀವೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಾ, ವೆಯ್ಟ್ ಲಾಸ್ ಆಗ್ತಾ ಇಲ್ವಾ? ಇದು ಸೂಪರ್ ಡೂಪರ್ ಟಿಪ್ ನಿಮಗೆ ವೆಯ್ಟ್ ಲಾಸ್ಗೆ. ಆ್ಯಂಡ್ ಲಾಸ್ಟ್, ನಾವು ಏಜ್ ಆದ್ರೂ ಏಜ್ ಆಗದೆ ಇರೋ ಥರ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೂ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ.